ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು, ವಿದ್ಯಾರ್ಥಿನಿಯರು, ನಮ್ಮ ಯುವ ಮುಖಂಡರಾಗಿರುವಂತಹ ಕಾಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವರ ಬೇಡಿಕೆಗಳು ಇದು ಕೆಪಿಎಸ್ಸಿನಲ್ಲಿ 400 ಪಶು ವೈದ್ಯಾಧಿಕಾರಿಗಳು ನೇಮಕಾತಿಯಲ್ಲಿ ಏನು ಹಗರಣ ಆಗಿದೆ, ಒಂದು ಪೋಸ್ಟ್ಗೆ 80 ಲಕ್ಷ 90 ಲಕ್ಷ ಲಂಚದ ಬೇಡಿಕೆನ ಇಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ನೇಮಕಾತಿಯ ಪ್ರಕ್ರಿಯೆ ಕೂಡ ಪೂರ್ಣ ಆಗಿದೆ. ಸುಮಾರು 400 ಕೋಟಿ ರೂಪಾಯಿಗಳ ಹಗರಣ ಇದು. ಇಷ್ಟು ದೊಡ್ಡ ಹಗರಣ ಆಗಿದ್ರೂ ಸಹ ರಾಜ್ಯ ಸರ್ಕಾರ ಇವತ್ತು ಕೆಪಿಎಸ್ಸಿ ಇಂಟರ್ನಲ್ ಎನ್ಕ್ವೈರಿ ಕಮಿಟಿಗೆ ತನಿಖೆ ಮಾಡಿ ಅಂತೇಳಿ ಹೇಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ? ಬೇಲಿನ ಎದ್ದು ಹೊಲ ಮೇಯ್ದಾಗ ಅವ್ರುಗಳೇ ಕೂತಲ್ಲಿ ತನಿಖೆ ಮಾಡ್ತಾರೆ ಅಂತ ಹೇಳಿದ್ರದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಇವತ್ತು ಭ್ರಷ್ಟಾಚಾರ ನಡೆದಿದೆ ಕೆಪಿಎಸ್ಸಿನಲ್ಲಿ, PDOಗಳು ಇರ್ಬೋದು, VAಗಳಿರ್ಬೋದು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಇರ್ಬೋದು, ಇವೆಲ್ಲ ಪ್ರಕ್ರಿಯೆ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ. ಇವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನ್ಯಾಯಸಮ್ಮತವಾಗಿರುತ್ತಾ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBIಗೆ ಕೊಡಬೇಕು ಅನ್ನುವ ಆಗ್ರಹ ಅವರು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳು, ಭಾರತೀಯ ಜನತಾ ಪಾರ್ಟಿಯು ಕೂಡ CBIಗೆ ತನಿಖೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾನೆ. ಮತ್ತೊಂದು ವಿಚಾರ ಸಚಿವರು ಮಾತನಾಡಿರು ಅಂತ ಕೇಳಿದ್ದೇನೆ. ಕೆಲವರೆಲ್ಲ ನಮ್ಮ ಸರ್ಕಾರ ಇದ್ದಾಗ ನೇಮಕಾತಿ ಆಗಿದೆ ಅಂತೇಳಿ ನೋಡಿ, ಭ್ರಷ್ಟಾಚಾರಕ್ಕೆ ಯಾವುದೇ ಸರ್ಕಾರದಲ್ಲಿ ಕೆಪಿಎಸ್ಸಿ ಮೆಂಬರ್ಸ್ ನೇಮಕಾತಿ ಆಗಿರ್ಲಿ, ಭ್ರಷ್ಟಾಚಾರನೇ. ಯಾಕೆ ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ CBI ತನಿಖೆ ಕೊಡೋದಕ್ಕೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಎಷ್ಟು ಪಾಲು ಹೊಂದಿದೆ ಹಾಗಾದ್ರೆ 400 ಕೋಟಿ ರೂಪಾಯಿಗಳಲ್ಲಿ? ಹಾಗಾಗಿ ವಿದ್ಯಾರ್ಥಿ ಜೀವನ ಜೊತೆ ಏನು ಚೆಲ್ಲಾಟ ಆಡ್ತದೆ ಕಾಂಗ್ರೆಸ್ ಸರ್ಕಾರ, ಇದಕ್ಕೆ ಇತಿಶ್ರೀ ಆಡಬೇಕು ಅಂತ ಹೇಳಿದ್ರೆ, ಭ್ರಷ್ಟಾಚಾರಕ್ಕೆ ಇತಿಶ್ರೀ ಆಡಬೇಕು ಅಂತ ಹೇಳಿದ್ರೆ ಕೆಪಿಎಸ್ಸಿನಲ್ಲಿ ಸುಧಾರಣೆಗಳನ್ನ ತರಬೇಕಾಗ್ತದೆ. ಸದನದಲ್ಲಿ ಸಮಗ್ರವಾಗಿ ಚರ್ಚೆನೂ ಕೂಡ ಆಗ್ಬೇಕಾಗುತ್ತೆ. ಜೊತೆಗೆ ಹಗರಣ CBIಗೆ ಕೊಡಬೇಕಾಗುತ್ತೆ. ಪಾಪ ಅಲ್ಲಿ ನೋಡ್ತಾ ಇದ್ರಿ, ಇವತ್ತು ಅನೇಕ ವಿಕಲಚೇತನರು, ದೈಹಿಕ ಶಿಕ್ಷಕರು ಕಳೆದ 20 ವರ್ಷದಿಂದ 15 ವರ್ಷದಿಂದ ಆಗಿಲ್ಲ, ಸಂಗೀತ ಶಿಕ್ಷಕರ ನೇಮಕಾತಿ ಆಗಿಲ್ಲ,